ಗೆಳೆಯರೆ, ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾನು ಚಂದ್ರಶೇಖರ್ ಬಾಳೆ. ಈ ಸಂಚಿಕೆಯಲ್ಲಿ ಆಧುನಿಕ ಯುದ್ಧ ಹೇಗೆ ನಡೆಯುತ್ತದೆ, ಅದರ ಭಯಾನಕತೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ವರ್ಷಗಳಿಂದ ರಷ್ಯಾ ಮತ್ತು ಯುಕ್ರೇನ್ ದೇಶಗಳ ಮಧ್ಯೆ ಯುದ್ಧ ನಡೆಯುತ್ತಲೇ ಇದೆ. ಇನ್ನು ಯಾವಾಗ ನಿಲ್ಲುತ್ತದೋ ಯಾರಿಗೂ ಗೊತ್ತಿಲ್ಲ. ಎರಡು ದೇಶಗಳ ಜನತೆ ಯುದ್ಧ ನಿಲ್ಲಿಸಿ ಎಂದು ಹೋರಾಟ ಮಾಡುತ್ತಿದ್ದಾರೆ. ಆದರೆ ಜನರ ಮಾತಿಗೆ ಬೆಲೆ ಇಲ್ಲವಾಗಿದೆ. ಜನರ ಮತ ಪಡೆದುಕೊಂಡು ಚುನಾಯಿತರಾಗಿ ಬಂದು ಅಧಿಕಾರದ ಗೆದ್ದುಗೆ ಏರಿದ ತಕ್ಷಣ ನಾಯಕರು ಸರ್ವಾಧಿಕಾರಿಗಳಾಗುತ್ತಿದ್ದಾರೆ. ರಷ್ಯಾ ಮತ್ತು ಯುಕ್ರೇನ್ ದೇಶಗಳ ನಾಯಕರು ಮತ ಕೊಟ್ಟು ತಮ್ಮನ್ನು ಅಧಿಕಾರದ ಗೆದ್ದುಗೆಗೆ ಏರಿಸಿದವರು. ಲಕ್ಷಾಂತರ ಜನ ಸಾವು, ನೋವು, ಹಸಿವು ಒಂದೆಡೆಯಾದರೆ ಮತ್ತೊಂದೆಡೆ ಮಕ್ಕಳನ್ನು ಕಳೆದುಕೊಂಡವರು, ತಾಯಿ ತಂದೆಯನ್ನು ಕಳೆದುಕೊಂಡ ಅನಾಥ ಮಕ್ಕಳು, ಮನೆಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದವರು, ಉದ್ಯೋಗ ಕಳೆದುಕೊಂಡು ಭಿಕ್ಷಾಟನೆ ಮಾಡಿ ಬದುಕುತ್ತಿರುವ ಯುವಕರು ಯುದ್ಧ ಬೇಡ ಎಂದು ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಿದ್ದಾರೆ. ಮಾನವೀಯತೆ ಮರೆತ ನಾಯಕರು ತಮ್ಮ ತಮ್ಮ ಸ್ವಾರ್ಥ ಸಾಧನೆಗಾಗಿ ಜನರ ಗೋರಿಯ ಮೇಲೆ ಯುದ್ಧವನ್ನು ಮುನ್ನಡೆಸುತ್ತಿದ್ದಾರೆ. ಕಳೆದ ಒಂದು ವಾರದಿಂದ ಇಸ್ರೇಲ್ ಮತ್ತು ಇರಾನ್ ದೇಶಗಳ ಮಧ್ಯೆ ಯುದ್ಧ ಪ್ರಾರಂಭವಾಗಿದೆ. ಭಯಾನಕವಾದ ಯುದ್ಧ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ. ಇಂತಹ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಲಕ್ಷಾಂತರ ಕೋಟಿ ಹಣ ವೆಚ್ಚ ಮಾಡಿ ಮಾನವರನ್ನು ನಾಶ ಮಾಡಲು ಬಳಸಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗುತ್ತಿದೆ ಎಂದು ಒಳಹೊಕ್ಕು ನೋಡುವ ಅಗತ್ಯವಿದೆ. ಇದನ್ನು ವಾರ್ ಎಕಾನಮಿ ಎಂದು ಕರೆಯಲಾಗುತ್ತದೆ. ವೈದ್ಯರಿಗೆ ರೋಗಿಗಳು ಬೇಕು. ಜನರಿಗೆ ಹೆಚ್ಚೆಚ್ಚು ರೋಗ ಬರಲೆಂದು ಬಯಸುತ್ತಿದ್ದಾರೆ. ರೋಗ ಬರಲೆಂದು ಅದಕ್ಕೆ ಏನಾದರೂ ಷಡ್ಯಂತ್ರ ಮಾಡಿದ್ದಲ್ಲಿ ಸಮಾಜದ ಗತಿ ಏನಾಗಬಹುದು ಎಂದು ಊಹಿಸಿಕೊಳ್ಳಿ ಗೆಳೆಯರೆ. ಯುದ್ಧ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡುವವರು ನೂರಾರು ಲಕ್ಷ ಕೋಟಿ ಹಣ ಹೂಡಿಕೆ ಮಾಡಿ ಮಾರಾಟ ಮಾಡಲು ಕಾಯುತ್ತಾರೆ. ಅಂದರೇನರ್ಥ? ಯುದ್ಧಗಳು ನಡೆಯಬೇಕೆಂದು ಬಯಸುತ್ತಾರೆ. ಆದರೆ ಇವರು ವೈದ್ಯರಲ್ಲ, ಮನುಷ್ಯತ್ವವಿಲ್ಲದ ಕ್ರೂರ ರಾಜಕೀಯ ವ್ಯಾಪಾರಿಗಳು. ಇವರೇ ಯುದ್ಧಕ್ಕೆ ಪ್ರಚೋದನೆ ಕೊಡುತ್ತಾರೆ. ಯುದ್ಧಗಳು ನಡೆಯುವಂತೆ ಷಡ್ಯಂತ್ರ ನಡೆಸುತ್ತಾರೆ. ಯುದ್ಧಗಳಿಂದ ಲಕ್ಷಾಂತರ ಕೋಟಿ ಹಣ ಲಾಭ ಮಾಡಿಕೊಳ್ಳುತ್ತಾರೆ. ಈಗ ನಡೆಯುತ್ತಿರುವ ಯುದ್ಧ ಪ್ರಚೋದಕ ವ್ಯಾಪಾರಿ ಇನ್ನಾರೂ ಅಲ್ಲ, ಅವನೇ ಡೊನಾಲ್ಡ್ ಟ್ರಂಪ್. ಇರಾನ್ ದೇಶವು ನ್ಯೂಕ್ಲಿಯರ್ ಬಾಂಬ್ ತಯಾರಿ ಮಾಡುತ್ತಿರುವುದಾಗಿ ಆಪಾದನೆ ಮಾಡಿದ ಅಮೆರಿಕ ಇರಾನ್ ದೇಶದ ಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸಿದ್ದು, ಮತ್ತೊಂದು ಸುತ್ತಿನ ಮಾತುಕತೆಗೆ ದಿನ ನಿಗದಿ ಮಾಡಲಾಗಿತ್ತು. ಶಾಂತಿಯುತವಾಗಿ ಸಮಸ್ಯೆ ಬಗೆಹರಿದಲ್ಲಿ ಆಯುಧಗಳ ಮಾರಾಟ ಮಾಡಲು ಯುದ್ಧ ಬಯಸಿ ಅಮೆರಿಕ ತನ್ನ ಚಮಚ ರಾಷ್ಟ್ರ ಇಸ್ರೇಲ್ಗೆ ಪ್ರಚೋದನೆ ಮಾಡಿ ಮಾತುಕತೆಗೆ ನಿಗದಿಯಾದ ದಿನಕ್ಕೆ ಒಂದು ದಿನ ಮುಂಚೆ ಇರಾನ್ ಮೇಲೆ ದಾಳಿ ಮಾಡಲಾಯಿತು. ಸಹಜವಾಗಿ ಇರಾನ್ ಮರು ದಾಳಿ ನಡೆಸಿದ್ದಾರೆ. ಎರಡು ರಾಷ್ಟ್ರಗಳಲ್ಲಿ ಜೀವಹಾನಿ ಸಂಭವಿಸಿದೆ. ಜೊತೆಗೆ ಅಪಾರ ಪ್ರಮಾಣದಲ್ಲಿ ಆಸ್ತಿ ಹಾಳಾಗಿದೆ. ನಿನ್ನೆ ಇಸ್ರೇಲ್ನ ಅಧ್ಯಕ್ಷ ನೇತಾನ್ಯಾಹು ಅಮೆರಿಕ ಭೇಟಿ ನೀಡಿ ಟ್ರಂಪ್ ಜೊತೆಗೆ ತನ್ನ ದೇಶ ಇಸ್ರೇಲ್ ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ವಿವರಿಸಿ ಸಹಾಯ ಕೋರಿದ್ದಾನೆ. ಅನಿವಾರ್ಯವಾಗಿ ಇರಾನ್ ದೇಶದ ನ್ಯೂಕ್ಲಿಯರ್ ಬಾಂಬ್ ರಿಸರ್ಚ್ ಕೇಂದ್ರದ ಮೇಲೆ ಅಮೆರಿಕ ದಾಳಿ ನಡೆಸಿದ್ದಾರೆ. ಅಮೆರಿಕದ ಸಂವಿಧಾನದ ಪ್ರಕಾರ ಅಲ್ಲಿಯ ಕಾಂಗ್ರೆಸ್ ತೀರ್ಮಾನವಿಲ್ಲದೆ ಇತರೆ ದೇಶಗಳ ಮೇಲೆ ಯುದ್ಧ ಮಾಡುವ ಹಾಗಿಲ್ಲ. ಆದರೆ ಸಂವಿಧಾನ ಮೀರಿ ಇರಾನ್ ಮೇಲೆ ದಾಳಿ ನಡೆಸಿ ತಾನು ಸರ್ವಾಧಿಕಾರಿ ಎಂದು ಟ್ರಂಪ್ ಪುರಾವೆ ಮಾಡಿದ್ದಾನೆ. ಗೆಳೆಯರೆ, ಇಂತಹ ದುಷ್ಟ ಹಾಗೂ ಮಾನವ ವಿರೋಧಿ ನೀತಿಗಳಿಂದಾಗಿ ವಿಶ್ವಶಾಂತಿಗಾಗಿ ಹಾಗೂ ಯುದ್ಧ ನಿಲ್ಲಿಸುವಂತೆ ಕೋರಿ ಅಮೆರಿಕದ ಜನತೆ ಬೀದಿಗಿಳಿದಿದ್ದಾರೆ. ಅವರಿಗೆ ಬೆಂಬಲಿಸಲು ನಾವು ಮುಂದಾಗಬೇಕಿದೆ ಎಂದು ಪ್ರಜ್ಞಾವಂತ ನಾಗರಿಕರಲ್ಲಿ ಗ್ರಾಮ ಸ್ವರಾಜ್ಯ ಮೀಡಿಯಾ ಈ ಮುಖಾಂತರ ಮನವಿ ಮಾಡುತ್ತಿದೆ. ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ.